ಹಾಯ್, ನಾನು ವಿ ಎಸ್ ಲಕ್ಷ್ಮಿ ಮಾತಾಡ್ತಾ ಇರೋದು. ಇವತ್ತು ನಾನು ಅವಲಕ್ಕಿಯಿಂದ ಮಿಕ್ಸ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಮಿಕ್ಸ್ಚರು, ಗರಿಗರಿಯಾಗಿರುತ್ತೆ. ಅದರಲ್ಲೆಲ್ಲ ಏನೇನು ಹಾಕಿದ್ದೀನಿ ಅಂತ ಒಂದಾಗಿ ತೋರಿಸ್ಕೊಡ್ತೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಹುರ್ಕೊಳ್ಳೋಕ್ಕೆ. ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಬಿಸಿಲಿನಲ್ಲಿಟ್ಟು ಒಣಗಿಸ್ಕೊಂಡು ಅದನ್ನು ಒಂದೆರಡು ಅವರ್ ಬಿಸಿಲಲ್ಲಿಟ್ಟು ಒಣಗಿಸ್ಕೊಂಡು ಈಗ ಅದನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದ ಮೇಲೆ ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಬಿಟ್ಟೆ, ಸಾರಿ. ನೀವು ಸ್ವಲ್ಪ ಎಣ್ಣೆ ಇನ್ನೊಂಚೂರು ಜಾಸ್ತಿ ಹಾಕಬೇಕಾಗುತ್ತೆ. ಆಮೇಲೆ ನಾನು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗೇ ಹುರ್ಕೊಂಡಿದ್ದೀನಿ ಅವಲಕ್ಕಿನ. ಹುರ್ಕೊಂಡಾದ್ಮೇಲೆ ಅದಕ್ಕೆ ಕೆಲವು ಎಲ್ಲನೂ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಈಗ ಡ್ರೈ ಫ್ರೂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂದರೆ, ಕಡಲೆ ಬೀಜ ಒಂದು ಬೌಲ್ ತೊಗೊಂಡಿದ್ದೀನಿ. ಕಡಲೆ ಬೀಜ ಹಾಕಿ ಕೆಂಪುಗೆ ಬರುವಾಗ ಹುರ್ಕೊಳ್ಳೋಣ. ಚೆನ್ನಾಗಿ ಸಣ್ಣ ಊರಿನಲ್ಲೇ ಕೆಂಪು ಬಣ್ಣ ಬರೋಂಗೆ ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕಾಗುತ್ತೆ. ಈಸಿಯಾಗಿ ಮಾಡ್ಕೋಬೋದು ನಾವೇನೇ ಮನೆಯಲ್ಲಿ. ಹೊರಗಡೆ ಎಲ್ಲ ತಂದು ತಿನ್ನೋ ಬದಲು ಈ ಥರ ಮನೆಯಲ್ಲೇ ನಾವೇ ಮಾಡ್ಕೋಬೋದು. ಈಗ ನೋಡಿ, ಕೆಂಪು ಬಣ್ಣ ಬಂದಾಗಿದೆ. ಸಣ್ಣ ಊರಿನಲ್ಲೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದನ್ನೊಂದು ಸೈಡ್ ಇಟ್ಕೊಂಡು ಈಗ ಬಾದಾಮ್ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಬಾದಾಮಿ ಹುರ್ಕೊಳ್ಳೋಣ. ಅದನ್ನು ಒಂದು ಕಪ್ ಹಾಕ್ಕೊಂಡು ಅದೇ ಎಣ್ಣೆಯಲ್ಲೇ ಹುರ್ಕೊಂಡ್ರೆ ಸಾಕು. ನೋಡಿ, ಬಾದಾಮನ್ನು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಸಣ್ಣ ಉರಿನಲ್ಲೇ ಹುರ್ಕೊಳ್ಳೋಣ, ಕೆಂಪು ಬಣ್ಣ ಬರೋ ಹಾಗೆ. ಆವಾಗ ಗರಿಗರಿಯಾಗಿರುತ್ತೆ ತಿನ್ನೋಕ್ಕೆ. ನಾವು ಒಂದು ಬಾಟ್ಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಇಟ್ಕೋಬೋದು ಚೆನ್ನಾಗಿ. ನಾವು ನೀಟಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗ ಬಾದಾಮ್ ಹುರಿದಾಗಿದೆ, ಅದನ್ನು ತೆಗ್ದು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಅದರಲ್ಲೇ ಹಾಕಿ ನೋಡಿ, ಈ ಥರ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಬಾದಾಮಿ ಆದ ನಂತರ ಇವಾಗ ಗೋಡಂಬಿ ಸೇರಿಸ್ಕೊಳ್ಳೋಣ. ಒಂದು ಕಪ್ಪಷ್ಟು ಗೋಡಂಬಿನ ಹಾಕಿ ಅದನ್ನು ಇದೇ ರೀತಿ ಕೆಂಪು ಬಣ್ಣ ಬರೋ ಹಾಗೆ ಹುರ್ಕೊಳ್ಳೋಣ. ನೋಡಿ, ಈಗ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು. ನಿಮ್ಮಿಷ್ಟ, ಎಷ್ಟು ಬೇಕಾದ್ರೂ ನೀವು ಮಾಡಿಟ್ಕೊಳ್ಬೋದು. ಎಲ್ಲರ ಮನೆಯಲ್ಲೂ ಡ್ರೈ ಫ್ರೂಟ್ಸ್ ಇದ್ದೇ ಇರುತ್ತಲ್ವ. ಹಂಗಾಗಿ ಎಲ್ಲನೂ ಕಡಲೆ ಬೀಜನೂ ಇರುತ್ತೆ, ಎಲ್ಲ ಡ್ರೈ ಫ್ರೂಟ್ಸು ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಈ ಥರ ಮಾಡ್ಕೋಬೋದು. ತೆಳು ಅವಲಕ್ಕಿನೂ ಬರುತ್ತೆ, ಅದರಲ್ಲೂ ಮಾಡ್ಕೋಬೋದು. ಇದು ನಾನು ಗಟ್ಟಿ ಅವಲಕ್ಕಿ ಉಪಯೋಗಿಸ್ಕೊಂಡಿದ್ದೀನಿ. ಇವಾಗ ತೆಳು ಅವಲಕ್ಕಿನಲ್ಲೂ ಮಾಡ್ಕೋಬೋದು. ಇವಾಗ ಗೋಡಂಬಿ ಹುರಿದಾಗಿದೆ, ಅದನ್ನು ನಾನು ಅದೇ ಬೌಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಈಗ ಹುರ್ಗಡ್ಲೆ ಒಂದು ಕಪ್ ತೊಗೊಂಡಿದ್ದೀನಿ. ಹುರ್ಗಡ್ಲೆನೂ ಅದನ್ನು ಕಮ್ಮಿ ಉರಿನಲ್ಲೇ ಕೆಂಪು ಬಣ್ಣ ಬರೋ ಹಾಗೆ ಹುರ್ಕೊಳ್ಳೋಣ. ನೋಡಿ, ಅದನ್ನು ಹುರ್ಕೊಳ್ತಾ ಇದ್ದೀನಿ ಸಣ್ಣ ಉರಿನಲ್ಲೇ. ನೀವು ಮನೇಲಿ ಮಾಡಿ ಯಾರು ಬೇಕಾದರೂ ಮಾಡ್ಕೋಬೋದು, ಏನು ಈಸಿನೇ. ನೋಡಿ, ಇದನ್ನು ಹುರಿದಾಗಿದೆ ಹುರ್ಗಡ್ಲೆನೂ. ಇವಾಗ ಅದನ್ನು ಆ ಬೌಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ಹುರಿದಿದ ನಂತರ. ನೋಡಿ, ಚೂರು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕಾಗಿತ್ತು, ನಾನು ಕಮ್ಮಿ ಹಾಕ್ಕೊಂಬಿಟ್ಟೆ. ಈಗ ಎಲ್ಲ ಆಗಿದೆ. ಇವಾಗ ಕಡೆಯದಾಗಿ ಒಣ ದ್ರಾಕ್ಷಿ ಒಂದು ಕಪ್ ಇದೆ, ಅದನ್ನು ಕೆಂಪು ಬಣ್ಣ ಬರೋ ಹಾಗೆ ಹುರ್ಕೊಳ್ಳೋಣ. ಒಣ ದ್ರಾಕ್ಷಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ದ್ರಾಕ್ಷಿ ಹಾಕಿ ಕೆಂಪು ಬಣ್ಣ ಬರೋ ಹಾಗೆ ಹುರ್ಕೊಳ್ಳೋಣ. ನೋಡಿ, ಹೆಂಗೆ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ನಿಧಾನಕ್ಕೆ ಹುರ್ಕೊಂಡ್ರೆ ಆಗಿದೆ. ಈಗ ಹುರಿದಾಗಿದೆ. ಈಗ ಅದನ್ನು ಆ ಬೌಲ್ಗೆ ಹಾಕಿಟ್ಕೊಳ್ಳೋಣ. ಎಲ್ಲ ಹುರ್ಕೊಂಡಾಗಿದೆ. ನಾನು ಕರಿಬೇವು ಹಾಕೋದು ಮರ್ತೋಗ್ಬಿಟ್ಟೆ, ಸಾರಿ. ಅವತ್ತು ಈಗ ಎಲ್ಲ ಹುರಿದಿದ ನಂತರ ಇವಾಗೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಇವಾಗ ಖಾರಕ್ಕೆ ನಾವು ಎಷ್ಟು ಬೇಕು ಖಾರ ನೋಡಿಕೊಂಡು, ಖಾರ ಬೇಕಿದ್ರೆ ಖಾರ ಹಾಕ್ಕೊಳ್ಳಿ ಜಾಸ್ತಿ, ಬೇಡ ಅನ್ನೋರು ಸ್ವಲ್ಪ ಖಾರದ ಪುಡಿ. ನಾನು ಒಂದು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಕೆಂಪು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋಣ. ನಾನೊಂದು ಸ್ಪೂನಷ್ಟು ಹಾಕಿದ್ದೀನಿ ಉಪ್ಪು. ಈಗೆಲ್ಲ ಹಾಕಿದ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಗರಿಗರಿಯಾಗಿ ಮಿಕ್ಸ್ಚರ್ ರೆಡಿ ಆಗುತ್ತೆ. ತುಂಬ ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ನೀವು ಇದೇ ರೀತಿ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ.
ನಮ್ಮದು ವೀಡಿಯೋಸು ನಾನು ಮಾಡ್ತಾ ಇರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.